ನಮಸ್ಕಾರ ಸ್ನೇಹಿತರೆ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ಈಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿ 16ನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಈಗ ಸರ್ಕಾರಗಳು ಸಹಜವಾಗಿ ಈ ಟೈಮಲ್ಲಿ ಬಿಡುಗಡೆ ಆಗುತ್ತೆ, ಇನ್ನೊಂದು 4-5 ದಿನದಲ್ಲಿ ಬಿಡುಗಡೆ ಆಗುತ್ತೆ, ಅಥವಾ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಡ್ತಾರೆ. ಬಟ್ ಆ ನಿಗದಿತ ಸಮಯಕ್ಕೆ ಬಿಡುಗಡೆ ಮಾಡೋದಕ್ಕೆ ಆಗಲ್ಲ. ಸಾಕಷ್ಟು ಕಾರಣಗಳಿರುತ್ತೆ. ಅದಕ್ಕೆ ನಾವಾಗಿಯೇ ಯಾವ ಹಂತದಲ್ಲಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡ್ರೆ ನಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನಾನು ಕೂಡ ಗ್ರಾಮ ಒನ್ಗೆ ಒಂದು ನಂಬರನ್ನು ಕಳಿಸ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿದ್ದೀನಿ. ಏನಂತ ಬಂದಿದೆ ಅರ್ಜಿ ಸ್ಟೇಟಸಲ್ಲಿ ಅದನ್ನು ನಿಮಗೆ ತಿಳಿಸುವಂತಹ ಕೆಲಸ ಮಾಡ್ತೀನಿ. ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮ ಒನ್, ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ನಲ್ಲಿ ಚೆಕ್ ಮಾಡಿಸಿ. ನಿಮಗೆ ಅಮೌಂಟ್ ಬಂದಿದ್ದರೆ ನೀವು ಕೂಡ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಈಗ ನಮಗೆ ಮೊದಲು ಅಕ್ಟೋಬರನ್ನು ತೋರಿಸ್ಬಿಡ್ತೀನಿ. ಅಕ್ಟೋಬರ್ ತಿಂಗಳ ಹಣ ಅಂದರೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ. 15ನೇ ಕಂತು ಪುಷ್ ಟು ಡಿ.ಬಿ.ಟಿ ಇದೆ. ಅಂದರೆ ಅದು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಅರ್ಥ. ಅದೇನಾದರೂ ಪ್ರೋಸೆಸ್ ಅಥವಾ ಅಂಡರ್ ಪ್ರೋಸೆಸ್ ಅಥವಾ ಅಪ್ರೂವ್ಡ್ ಅಥವಾ ಪೆಂಡಿಂಗ್ ಅಂತ ಇರಬಹುದು. ಇವೆಲ್ಲವೂ ಇನ್ನೂ ಕೊನೆಯ ಹಂತಕ್ಕೆ ಬಂದಿಲ್ಲ ಅಂತ ಅರ್ಥ. ಪುಷ್ ಟು ಡಿ.ಬಿ.ಟಿ ಅಂತ ಬರುತ್ತೋ ಅವಾಗ ಮಾತ್ರ ನಿಮಗೆ ಹಣ ಬಿಡುಗಡೆ ಆಗುವ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಹೆಸರನ್ನ ಹೈಡ್ ಮಾಡಿಲ್ಲ, ಬರೀ ರೇಷನ್ ಕಾರ್ಡ್ ನಂಬರ್ನ ಹೈಡ್ ಮಾಡಿದ್ದೀನಿ. ನೀವು ಇದರಲ್ಲೂ ನೋಡಬಹುದು, ಇದು ಅಕ್ಟೋಬರ್ ಮಂತಿಂದು. ನಿಮಗೆ ಸೆಪ್ಟೆಂಬರ್ ಮಂತಿಂದು ಅಂತ ಹೇಳಿದ್ರೆ 14ನೇ ಕಂತಿಂದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಗೃಹಲಕ್ಷ್ಮಿ 14ನೇ ಕಂತಿಂದು ಜಮಾ ಆಗಿರೋದು ಸಕ್ಸಸ್ ಅಂತ ಇದೆ. ಇವಾಗ ಅಕ್ಟೋಬರ್ ಚೆಕ್ ಮಾಡಿದ್ರೆ ಸಕ್ಸಸ್ ಅಂತಾನೆ ಇರುತ್ತೆ. 15ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಅದಕ್ಕಾಗಿ ಸಕ್ಸಸ್ ಅಂತಾನೆ ಇದೆ. ಈಗ ನವೆಂಬರ್ನ ತೋರಿಸೋ ಸರದಿ ನೀವು ನೋಡ್ತಾ ಇದ್ದೀರಾ. ನವೆಂಬರ್ ಮಂತಿಂದು ಅರ್ಜಿ ಸ್ಟೇಟಸನ್ನು ನವೆಂಬರ್ ಮಂತಿಂದು ಚೆಕ್ ಮಾಡಿದಾಗ ಪುಷ್ ಟು ಡಿ.ಬಿ.ಟಿ ಅಂತ ಬಂದಿದೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಪುಷ್ ಟು ಡಿ.ಬಿ.ಟಿ ಅಂತ ಬಂದಿದೆ ಗೃಹಲಕ್ಷ್ಮಿ 16ನೇ ಕಂತು. ಪುಷ್ ಟು ಡಿ.ಬಿ.ಟಿ ಹಂತಕ್ಕೆ ಬಂದಿದೆ ಅಂತ ಅಂದರೆ ಹಣ ಬಿಡುಗಡೆ ಆಗುವ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಾಧ್ಯವಾದರೆ ನಿಮ್ಮ ಹತ್ತಿರದ ಬೆಂಗಳೂರುವನ್ನು, ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಹೋಗಿ ಚೆಕ್ ಮಾಡಿಸಿ. ಇದೊಂದೇ ಅಲ್ಲ, ನಿಮಗೆ ಯಾವುದೇ ಬಾಕಿ ಕಂತುಗಳು ಬರೋದು ಆಗಿರಬಹುದು, ಎಲ್ಲವನ್ನೂ ಕೂಡ ನೀವು ಟೋಟಲ್ ಆಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದು ಅಂತ ಅಲ್ಲ, ನೀವು ಆ ಒಂದೊಂದು ಪರ್ಟಿಕ್ಯುಲರ್ ಮಂತ್ನ ಸ್ಟೇಟಸ್ನ ಚೆಕ್ ಮಾಡಿಸ್ಬೇಕಾಗತ್ತೆ ಪ್ರತಿಯೊಂದು ತಿಂಗಳಿಂದೂ. ಕೆಲವರಿಗೆ ಡೌಟ್ ಇರುತ್ತೆ, ನನಗೆ ಬಾಕಿ ಹಣ ಬಂದಿಲ್ಲ, 8 ಕಂತಿಂದ ಬಂದಿದೆ, 9 ಕಂತಿಂದ ಬಂದಿದೆ, 10 ಕಂತಿಂದ ಬಂದಿಲ್ಲ ಅಂತ ಎಲ್ಲ ಇರುತ್ತಲ್ಲ, ಅದನ್ನು ಪರ್ಟಿಕ್ಯುಲರ್ ಆಯಾ ಮಂತ್ಗಳಿಗೇನೆ ಸಪ್ರೇಟಾಗಿ ಚೆಕ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಶಿವಮೊಗ್ಗ ಒನ್ ಆ ಥರ ಇದರಲ್ಲಿ ಚೆಕ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ಚೆಕ್ ಮಾಡಿಸಿ. ಇದೇ ರೀತಿ ನಿಮಗೆ 12, 13, 14ನೇ ಕಂತು ಬಾಕಿ ಇದೆ ಅಂದರೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರ ಇರೋ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸಿ. ಅಲ್ಲಿ ಅಂಡರ್ ಪ್ರೋಸೆಸ್ ಅಥವಾ ಪೆಂಡಿಂಗ್ ಇದ್ದು ಅಥವಾ ಪುಷ್ ಟು ಡಿ.ಬಿ.ಟಿ ಇದೆಲ್ಲ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಇರೋ ವಿಡಿಯೋನ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬಂದರೂ ಕೂಡ ಯಾರ್ಯಾರಿಗೆ ಪೇಮೆಂಟ್ ಹಣ ಬಂದಿರಲ್ಲ. ಯಾಕೆ ಅಂದರೆ ಗೃಹಲಕ್ಷ್ಮಿ ಪೇಮೆಂಟ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ GST ಅಂತ ಬಂದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ನಿಮ್ಮ ಹತ್ತಿರದ CDPO ಕಚೇರಿಗೆ ಹೋಗಿ ನೀವು GST ಪೇಯರ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಅಂದರೆ ತಪ್ಪದೇ ಅಲ್ಲಿ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಮತ್ತೆ ಅರ್ಜಿಯನ್ನು ಮರು ಪರಿಶೀಲನೆ ಮಾಡಿ ಸರಿ ಮಾಡ್ಕೋಬೇಕಾಗತ್ತೆ. ಈಗ ಸಕ್ಸಸ್ ಅಂತ ಇದ್ದರೆ ಹಣ ಜಮಾ ಆಗಿದೆ ಅಂತ ಅರ್ಥ, ಅಂದರೆ ಪೇಮೆಂಟ್ ಸ್ಟೇಟಸ್ನಲ್ಲಿ. ಅದೇ ಅಥವಾ ಪುಷ್ ಟು ಡಿ.ಬಿ.ಟಿ ಅಂತ ಬಂದರೆ ಹಣ ಜಮಾ ಆಗೋ ಕೊನೆಯ ಹಂತದಲ್ಲಿದೆ ಅಂತ ಅರ್ಥ. ಇನ್ ಕೇಸ್ ಅಂಡರ್ ಪ್ರೋಸೆಸ್ ಇದೆ ಅಂದರೆ ಇನ್ನು ಅಪ್ಲಿಕೇಶನ್ ಮಧ್ಯಂತರದ ಹಂತದಲ್ಲಿದೆ ಅಂತ ಅರ್ಥ. ಅಂತ ಇನ್ನು ಕೊನೆಯ ಹಂತಕ್ಕೆ ಬಂದಿಲ್ಲ ಅಂತ. ಆದರೆ ಏನಾದರೂ ಪೆಂಡಿಂಗ್ ಅಂತ ಇದ್ದರೆ
ಏನೋ ಸಮಸ್ಯೆ ಇದೆ ಅಂತ, ನಿಮ್ಮ ದಾಖಲಾತಿಗಳಲ್ಲಿ ಏನಾದರೂ ಸಮಸ್ಯೆ ಇದೆ, ನಿಮ್ಮ ಅರ್ಜಿ ಸ್ಟೇಟಸ್ 2-3 ತಿಂಗಳಿಂದ ಸಹ ಪೆಂಡಿಂಗಲ್ಲೇ ಇರುತ್ತೆ, ಆವಾಗ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ಹೋಗಿ ವಿಚಾರಣೆ ಮಾಡಬೇಕಾಗತ್ತೆ. ಯಾಕೆ ಪೆಂಡಿಂಗಲ್ಲಿದೆ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಪಾಸ್ಬುಕ್ ಇದರಲ್ಲೆಲ್ಲರಲ್ಲೂ ಡಿಫ್ರೆನ್ಸ್. ಈಗ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಕುಮಾರ್ ಅಂತ ಇದೆ, ಈಗ ಪಾಸ್ಬುಕ್ಕಲ್ಲಿ ಕುಮಾರ್ ಜಿ ಅಂತ ಇನಿಷಿಯಲ್ ಇದೆ. ಈ ಥರ ಡಿಫರೆನ್ಸ್ ಇದ್ದರೆ ನಿಮಗೆ ಪೆಂಡಿಂಗ್ ಅಂತ ಇರುತ್ತೆ. ಸೊ ಗೃಹಲಕ್ಷ್ಮಿ 16ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ. ಪುಷ್ ಟು ಡಿ ಬಿ ಟಿ ಅಂತ ತೋರಿಸ್ತಾ ಇದೆ. ಬಟ್ ಆದರೆ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ಸರ್ಕಾರ ಎಲ್ಲ ಬ್ಯಾಂಕ್ ವೈಸ್, ಅಂದರೆ ಈಗ ಪುಷ್ ಟು ಡಿ ಬಿ ಟಿ ಅಂತ ಮಾಡಿದೆ, ಅಲ್ಲಿಂದ ನಿಮಗೆ ಟ್ರೆಜರಿಗೆ ಹೋಗಿ ಡಿ ಬಿ ಟಿ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಆಗ್ತಾ ಹೋಗಬೇಕು. ಅಂದರೆ ಅದಕ್ಕೂ ಕೂಡ 1 ವಾರ ಟೈಮ್ ತಗೋಬಹುದು. ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಡಿಸೆಂಬರ್, ಅಂದರೆ ಈಗ ಲಾಸ್ಟ್ ವೀಕ್ನಲ್ಲಿ ನಾವಿದ್ದೀವಿ ಆಲ್ರೆಡಿ, ಜನವರಿ ಫಸ್ಟ್ ವೀಕ್ ಅಂದರೆ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇರಲ್ಲ. ಹಾಗಾಗಿ ನಿಮಗೆ ಬಾಕಿ ಕಂತು ಇರುವವರೆಗೂ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಯಾವ ಯಾವ ರೀತಿ ಬಂದರೆ ಏನು ಮಾಡಬೇಕು ಅನ್ನೋದನ್ನು ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿನ ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ. ಈಗ ನಿಮಗೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ವಿ, ಒಂದು ಲೈಕ್ ಕೊಡಿ ವಿಡಿಯೋಗೆ, ನಮಗೂ ಕೂಡ ಎನ್ಕರೇಜ್ಮೆಂಟ್ ಸಿಗುತ್ತೆ ಈ ವಿಡಿಯೋನ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪೇಮೆಂಟ್ ಸ್ಟೇಟಸ್ ಬಂದಿದೆ ಬಂದಿಲ್ಲ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.